ಸಚಿವರುಗಳು ಆಗುವಂಥವ್ರು ಕೇಳೋದು ನಮಗೆ ಜನರ ಜೊತೆಗೆ ಒಡನಾಟ ಇರುವಂಥ ಖಾತೆಯನ್ನು ಕೊಡಿ ಅಂತ. ಅಂದರೆ ಜನಪ್ರಿಯರಾಗಬೇಕು ಇನ್ನಷ್ಟು. ಈಗ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿ ಅಂತ ಕೇಳ್ತಾರೆ, ಆರೋಗ್ಯ ಖಾತೆಯನ್ನು ಕೊಡಿ ಅಂತ ಕೇಳ್ತಾರೆ. ನಿಮ್ಮ ಕ್ಷೇತ್ರದ ಜನರ ಜೊತೆ ಬೆರೀರಪ್ಪ, ಫಸ್ಟ್ ನಿಮ್ಮ ಕ್ಷೇತ್ರದ ಜನರ ಜೊತೆ ಒಳ್ಳೆ ಒಡನಾಟ ಇಟ್ಕೊಳ್ಳಿ, ಮುಂದಿನ ಬಾರಿ ಗೆಲ್ಲೋದಿಕ್ಕೆ ಅದು ಬೇಕು ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ನಾನು ಮೆರಿಬೇಕು ಅನ್ನುವಂಥದ್ದೇ ಬಹುತೇಕರಿಗಿರುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ಟ್ರಬಲ್ ಶೂಟರ್ ಅಂತ ಅವ್ರನ್ನ ಅದಕ್ಕೆ ಕರೆಯೋದು. ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಸುಲಭ ಇಲ್ಲ ಈ ಬಾರಿ ಸಂಪುಟದಲ್ಲಿ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು. ಅದು ಒಂದು ಕಡೆ. ಅದಕ್ಕಿಂತ ಮೊದಲಿಗೆ ಎಂ ಕೃಷ್ಣಪ್ಪನವರು ಪಟ್ಟು ಹಿಡಿದಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಬೇಕೇ ಬೇಕು, ಅದನ್ನು ಬಿಟ್ಟು ಬೇರೇನು ಕೇಳ್ತಾ ಇಲ್ಲ ನಾನು. ಅವರ ಅಭಿಮಾನಿಗಳು ಆಪ್ತರು ಹೇಳ್ತಾ ಇದ್ದಾರೆ, ಯಾವಾಗ ಪ್ರಮಾಣ ವಚನ ಎಂ ಕೃಷ್ಣಪ್ಪನವ್ರದ್ದು ಅಷ್ಟನ್ನೇ ಕೇಳೋದು ನಾವು ಅಂತ. ಈಗ ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡರು ಕೂಡ ಕೇಳ್ತಾ ಇದ್ದಾರೆ, ನಾನು ಅತ್ಯಂತ ಹಿರಿಯ, ನನಗೆ ಅವಕಾಶನೇ ಸಿಗ್ತಾ ಇಲ್ಲ, ನನಗೆ ಕಳೆದ ಬಾರಿನೇ ಸಿಗಬೇಕಾಗಿತ್ತು, ಯಾಕಿಲ್ಲ ಅವಕಾಶ. ಇನ್ನು ಬಿ ಆರ್ ಪಾಟೀಲ್ ಆಳಂದ ಬೇರೆ ಬೇರೆಯವರು ಇದ್ದಾರೆ. ಆದರೆ ಬಹಳ ಪ್ರಮುಖವಾಗಿ ಅಪ್ಪಾಜಿ ನಾಡಗೌಡರು ಹಾಗೇನೆ ಎಂ ಕೃಷ್ಣಪ್ಪನವರು, ಇವರಿಬ್ಬರನ್ನ ಸಮಾಧಾನ ಪಡಿಸೋದು ಹೇಗೆ ಅನ್ನೋ ಪ್ರಶ್ನೆ, ಇದೆರಡಕ್ಕೆ ಸೂತ್ರವನ್ನು ಕಂಡುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಅದು ಒನ್ಸ್ ಅಗೇನ್ ಸಿದ್ದರಾಮಯ್ಯ ಸೂತ್ರ. ಸಿದ್ದರಾಮಯ್ಯ ಸೂತ್ರ ಏನು, ಹೇಗೆ ವರ್ಕ್ ಆಗುತ್ತೆ, ಇವ್ರನ್ನ ಹೇಗೆ ಸಮಾಧಾನ ಪಡಿಸೋದಕ್ಕೆ ಸಾಧ್ಯ. ಇಲ್ಲಿ ಒಂದೆರಡು ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ. ಯಾವ ಚೇಂಜಸ್ ಮಾಡ್ತಾರೆ ಗೊತ್ತಿಲ್ಲ, ಆದರೆ ಏನು ಸಾಧ್ಯತೆಗಳಿದೆ ಅಂತ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಇದನ್ನು ಮಾಡಿದರೆ ಸಿದ್ದರಾಮಯ್ಯ ಮಾದರಿಯಲ್ಲಿ ಡಿ ಕೆ ಸಂಪುಟ ಕೂಡ ಸೆಟ್ಲ್ ಆಗುತ್ತೆ. ಎಲ್ರಿಗೂ ಸಮಾಧಾನ, ಎಂ ಕೃಷ್ಣಪ್ಪನವರಿಗೂ ನಾಡಗೌಡರಿಗೂ ಎಲ್ರಿಗೂ ಸಮಾಧಾನ, ಯಾರದ್ದು ವಿವಾದ ಇಲ್ಲ, ವಿರೋಧ ಇಲ್ಲ, ಮಹಿಳೆಗೂ ಸ್ಥಾನ ಸಿಗುತ್ತೆ. ಈಗ ಇರೋ ಪರಿಸ್ಥಿತಿಯ ಜೊತೆಗೆ ಒಟ್ಟಾರೆ ವಿವರ ನಿಮ್ಮ ಮುಂದೆ ಇಡ್ತೀನಿ, ಆಗ ಒಂದು ಪಿಕ್ಚರ್ ಸಿಗುತ್ತೆ. ನಾನು ನೋಡಿ, ಸದ್ಯಕ್ಕೆ ಒಂದು ಸ್ಥಾನವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಗಾಯತ್ರಿ ಶಾಂತೇಗೌಡರನ್ನ ಹೊರಗಿಟ್ರು ಕೊನೆ ಕ್ಷಣದಲ್ಲಿ. ಬದಲಾವಣೆಗಳು ಕೆಲವೊಂದು ಆಯಿತು. ಈಗ ಮಂಕಾಳು ವೈದ್ಯ ಅವ್ರನ್ನ ತೆಗೆದ್ರು, ಆ ಜಾಗಕ್ಕೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ತಂದರು. ಅದಕ್ಕಿಂತ ನಂತರದಲ್ಲಾದಂಥದ್ದು ಇದೆಯಲ್ಲ, ಅಂದರೆ ಒಂದು ಸ್ಥಾನವನ್ನು ಮಹಿಳೆ ಕೊಡಲಿಲ್ಲ ಅಂತ ತೀವ್ರ ವಿರೋಧವನ್ನು ಎದುರಿಸಿದ್ದು, ಅದನ್ನು ಹಾಗೆ ಉಳಿಸ್ಕೊಂಡಿರೋದು. ಸಿದ್ದರಾಮಯ್ಯನವರ ಏನು ಅವರ ಲೆಕ್ಕಾಚಾರ, ಅವರ ಪಟ್ಟಿನ ಪ್ರಕಾರ ಒಬ್ಬ ಕುರುಬ ಸಮುದಾಯದವರಿಗೆ ಕೊಡಬೇಕು ಅನ್ನೋದು. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಒಂದು ಯಾವ್ಯಾವ ಖಾತೆ ಯಾರಿಗೆ ಕೊಡಬೇಕು ಅನ್ನುವಂಥದ್ದು, ಖಾತೆಯಲ್ಲಿ ಮತ್ತೆ ವಿರೋಧ ಎದುರಾದರೆ, ವಿವಾದಗಳಾದರೆ, ಭಿನ್ನಾಭಿಪ್ರಾಯ ಆದರೆ ಏನು ಮಾಡಬೇಕು, ಸರಿಯಾದ ಖಾತೆ ಹಂಚಿಕೆ ಮಾಡಿ ಈಗ ಪಟ್ಟು ಹಿಡಿದಿರುವ ಇಬ್ಬರನ್ನ ಸಮಾಧಾನ ಪಡಿಸಬೇಕು ಅಂತ ಹೇಳಿದರೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡದೇ ಇದ್ರೂ ಕೂಡ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಡಬಹುದು. ನೋಡಿ, ಕಳೆದ ಬಾರಿ ಇದು ಸಿದ್ದರಾಮಯ್ಯನವರ ಸೂತ್ರ. ಕಳೆದ ಬಾರಿಯಲ್ಲಿ ಹಿರಿಯರಿಗೆ ಹೆಂಗಪ್ಪ ಸಮಾಧಾನ ಪಡಿಸೋದು ಅಂತ ಬಂದಾಗ ಟಿ ಬಿ ಜಯಚಂದ್ರ ಅವರನ್ನು ದೆಹಲಿ ವಿಶೇಷ ಪ್ರತಿನಿಧಿ ಮಾಡಿದರು. ಅದು ಸಂಪುಟ ದರ್ಜೆ ಸ್ಥಾನಮಾನ. ಆಮೇಲೆ ಬಸವರಾಜ ರಾಯರೆಡ್ಡಿ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರು ಈ ಬಾರಿ ಸಚಿವ ಸಂಪುಟ ಸೇರ್ಕೊಂಡಿದ್ದಾರೆ, ನಾನು ಅತ್ಯಂತ ಹಿರಿಯ, ನನಗೆ ಯಾಕೆ ಅವಕಾಶ ಇಲ್ಲ ಅಂತೇಳಿ ಅವ್ರದ್ದೊಂದು ಆಕ್ರೋಶ ಇತ್ತು. ಆಮೇಲೆ ಬಿ ಆರ್ ಪಾಟೀಲ್ರು, ಹೀಗೆ ಹಿರಿಯರು ಒಂದಷ್ಟು ಏನು ಭಿನ್ನಾಭಿಪ್ರಾಯ ಹಾಗೇನೆ ಒಂದಷ್ಟು ಬಂಡಾಯವನ್ನು ತೋರಿಸಿದಾಗ ಅವರನ್ನು ಏನು ಮುಖ್ಯಮಂತ್ರಿಗಳ ಏನು ವಿಶೇಷ ಸಲಹೆಗಾರರು ಅಂತ ನೇಮಿಸ್ಕೊಳ್ಳೋದು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅಂತ ನೇಮಿಸ್ಕೊಳ್ಳುವಂಥದ್ದು, ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಏನು ಅಧ್ಯಕ್ಷರನ್ನ ಮಾಡೋದು, ಇವರೆಲ್ಲರಿಗೂ ಕೂಡ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಡ್ತಾರೆ. ಅಂದರೆ ಅವ್ರಿಗೂ ಒಂದು ಗೂಟದ ಕಾರು, ಅವ್ರಿಗೂ ಎಲ್ಲ ರೀತಿಯ ಭತ್ಯೆಗಳು, ಸೌಲಭ್ಯಗಳು ಏನೊಬ್ಬ ಸಚಿವರಿಗೆ ಸಿಗುತ್ತೆ ಅಷ್ಟನ್ನು ಕೊಡುವಂಥದ್ದು. ಬಟ್ ಇದು ಎಷ್ಟು ಜನರಿಗೆ ಕೊಡಬೇಕು ಅನ್ನೋದು ಅದಕ್ಕೊಂದು ನಿಯಮ ಇದೆಯಲ್ಲ, ಅದಕ್ಕೊಂದು ಚೌಕಟ್ಟು ಇದೆಯಲ್ಲ. ಅಂದರೆ ಸಂಪುಟ ದರ್ಜೆ ಸ್ಥಾನಮಾನ ಸಚಿವರನ್ನು ನೀವು ಏನು 15% ಆಫ್ ದ ಏನು ವಿಧಾನಸಭೆಯಲ್ಲಿದೆ ಅದನ್ನು ಮಾಡಬಹುದು ಅಂತ. ಅಂದರೆ ಸಚಿವ ಎಷ್ಟು ಶಾಸಕರಿದೆ ಅದರ 15%, ಅಂದರೆ 34 ಜನರಿಗೆ ಅವಕಾಶ ಸಿಗುತ್ತೆ. 34 ಜನರ ನಂತರದಲ್ಲಿ ಅವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಅದಕ್ಕೂ ಕೂಡ ಒಂದಷ್ಟು ತಿದ್ದುಪಡಿಯನ್ನು ತಂದು ಕಳೆದ ಬಾರಿ ಅದನ್ನು ಪಾಸ್ ಮಾಡಿಕೊಂಡ್ರು. ಸೊ ಕೂಲಾಗಿ ಅದನ್ನು ಮಾಡಬಹುದು. ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ, ಅಂದರೆ ಅಧಿಕಾರಿ ಅಂತ ಹೇಳಿದರೆ ಆ ಥರದಲ್ಲಿ ಅವರು ಇದ್ದೇ ಇರ್ತಾರೆ. ಬಟ್ ಮುಖ್ಯಮಂತ್ರಿಗಳ ವಿಶೇಷ ಸಲಹೆಗಾರರು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು,
ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ಕಳೆದ ಬಾರಿ ಎಸ್ ಪೊನ್ನಣ್ಣ ಅದನ್ನು ನಿರ್ವಹಿಸ್ತಾ ಇದ್ರು, ಈ ಬಾರಿ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಮಾಡಿದ್ದಾರೆ. ಸೊ ಇಲ್ಲಿ ಅವಕಾಶ ಕಣ್ಣು ಮುಂದೆ ಇದೆ, ಆದರೆ ಅದನ್ನು ಒಪ್ಸೋದು ಹೇಗೆ? ಈಗ ಎಂ ಕೃಷ್ಣಪ್ಪನವ್ರಿಗೆ ನೀವು ಏನು ಸಿದ್ದರಾಮಯ್ಯ ಅಂತಲೇ ಬರುತ್ತೆ ಸಿ ಎಂ ಅಂದಾಗ, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ನಿಮಗೂ ಸಂಪುಟ ದರ್ಜೆ ಸ್ಥಾನಮಾನ ಕೊಡ್ತೀವಿ, ನಿಮಗೂ ಕೂಡ ಒಂದು ಗೂಟದ ಕಾರು, ನಿಮಗೂ ಎಲ್ಲ ಏನು ಸವಲತ್ತುಗಳನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಮಾಡ್ತಾರೆ. ಆದರೆ ಅದನ್ನು ಅವ್ರು ಒಪ್ಕೋತಾರಾ? ಅವ್ರು ಹೇಳ್ತಾ ಇರುವಂಥದ್ದು, ನನಗೆ ಪ್ರಮಾಣ ವಚನ ಮಾಡಿ ನನಗೆ ಮಂತ್ರಿ ಸ್ಥಾನವನ್ನೇ ಕೊಡಬೇಕು ನೀವು ಅಂತ. ಈಗ ಒಂದು ಚೇಂಜಸ್ ಅನ್ನು ಮಾಡಬಹುದು, ಈ ಸಾಧ್ಯತೆ ಕೂಡ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ತಮ್ಮ ಆಪ್ತರಿದ್ದಾರೆ ಎಚ್ ಸಿ ಬಾಲಕೃಷ್ಣ, ಹೇಳಿದ್ದನ್ನೆಲ್ಲ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಹೇಳಿದ್ದನ್ನ ಇಲ್ಲ ಅಂತ ಅನ್ನಲ್ಲ. ಸೊ ಅವರನ್ನ ಮುಖ್ಯಮಂತ್ರಿಗಳ ವಿಶೇಷ ಏನು ಆರ್ಥಿಕ ಸಲಹೆಗಾರರಾಗಿಸ್ಕೊಂಡು ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಏನಾದರೂ ಅವರಿಗೆ ಬೇರೆ ಬೇರೆ ವಿಶೇಷ ಸಲಹೆಗಾರರಾಗಿ ನೇಮಿಸ್ಕೊಳ್ಳೋದು, ಇದೆಲ್ಲ ಅವಕಾಶಗಳನ್ನ ಮಾಡ್ಕೊಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನು ಮಾಡಬಹುದು. ದೆಹಲಿ ವಿಶೇಷ ಪ್ರತಿನಿಧಿಯನ್ನು ಮಾಡ್ಬೋದು, ಅವ್ರಿಗೂ ಕೂಡ ಸಂಪುಟ ದರ್ಜೆ ಸ್ಥಾನಮಾನ ಇರುತ್ತೆ. ಆದರೆ ಯಾವುದೋ ಒಂದು ಇಲಾಖೆ ಅಲ್ಲಿ, ಅದರಲ್ಲೂ ಸಚಿವರುಗಳು ಆಗುವಂಥವ್ರು ಕೇಳೋದು, ನಮಗೆ ಜನರ ಜೊತೆಗೆ ಒಡನಾಟ ಇರುವಂಥ ಖಾತೆಯನ್ನು ಕೊಡಿ ಅಂತ. ಅಂದರೆ ಜನಪ್ರಿಯರಾಗಬೇಕು ಇನ್ನಷ್ಟು. ಈಗ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿ ಅಂತ ಕೇಳ್ತಾರೆ, ಆರೋಗ್ಯ ಖಾತೆಯನ್ನು ಕೊಡಿ ಅಂತ ಕೇಳ್ತಾರೆ. ಅಂದರೆ ಒಂದಷ್ಟು ಸಮಾಜದಲ್ಲಿ ಬದಲಾವಣೆಯನ್ನು ಯಾವ್ಯಾವ ಖಾತೆಗಳಲ್ಲಿ ತರಬಹುದು ಅದನ್ನು ಕೊಡಿ ಅಂತ ಕೇಳ್ತಾರೆ. ನಮಗೆ ಜನರೊಂದಿಗೆ ಬೆರೆಯೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೋ ಅದನ್ನು ಕೊಡಿ ಅಂತ. ಈ ಸಚಿವರುಗಳಿಗೆ, ಈ ಶಾಸಕರುಗಳಿಗೆ, ನಿಮ್ಮ ಕ್ಷೇತ್ರದ ಜನರ ಜೊತೆ ಬೆರೀರಪ್ಪ, ಫಸ್ಟು ನಿಮ್ಮ ಕ್ಷೇತ್ರದ ಜನರ ಜೊತೆ ಒಳ್ಳೆ ಒಡನಾಟ ಇಟ್ಕೊಳ್ಳಿ, ಮುಂದಿನ ಬಾರಿ ಗೆಲ್ಲೋದಕ್ಕೆ ಅದು ಬೇಕು ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರಿಗೆ ಏನೋ ಒಂದು ಘನತೆ ಗಾಂಭೀರ್ಯದಲ್ಲಿ ನನ್ನ ಜೊತೆ 4-5 ಅಧಿಕಾರಿಗಳು ಬರಬೇಕು, ದೊಡ್ಡ ಪೊಲೀಸರು ಸದಾ ನನ್ನ ಇದಕ್ಕೇನು ಜೊತೆಯಲ್ಲಿ ನಿಂತಿರಬೇಕು, ಒಂದು ಬಿಗುಮಾನ, ನಾನು ಮೆರಿಬೇಕು ಅನ್ನುವಂಥದ್ದೇ ಬಹುತೇಕರಿಗಿರುತ್ತೆ. ಇದನ್ನು ಬಿಟ್ಟು ಕೆಲಸ ಮಾಡ್ರಪ್ಪ ಅಂತ ಜನ ಥೂ ಅಂತ ಇದ್ದಾರೆ. ಅದರ್ಥ ಆಗಲ್ಲ ಇವರಿಗೆ ಗೆದ್ದಿದ್ದೀನಿ, ನನಗೆ ಸ್ಥಾನಮಾನ ಬೇಕು, ಸ್ಥಾನಮಾನ ಸಿಕ್ಕಿದೆ, ನನಗೆ ಅದರಲ್ಲಿ ಉನ್ನತವಾದಂಥ ಹುದ್ದೆನೇ ಬೇಕು, ಅದರಲ್ಲಿ ಸಿಕ್ಕಿದೆ ನನಗೆ ಇನ್ನೂ DCM ಮಾಡಬೇಕು. ಈ ಥರದ ಹುಚ್ಚುಗಳು ಹೋಗೋದಿಲ್ಲ. ಅಧಿಕಾರ ಬಂದರೆ ಅಹಂಕಾರ ಬಂದ್ಬಿಡುತ್ತೆ ಅಂತಾರೆ. ಸೊ ಅದು ಸಹಜವಾಗಿ ಅದು ಹ್ಯೂಮನ್ ಟೆಂಡೆನ್ಸಿ ಮನುಷ್ಯನಿಗಿರುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಯಾರ ಮನವೊಲಿಸ್ತಾರೆ? ತಮ್ಮ ಆಪ್ತರಾದಂಥ ಎಚ್ ಸಿ ಬಾಲಕೃಷ್ಣ ಅವರನ್ನು, ಮಾಗಡಿ ಬಾಲಕೃಷ್ಣ ಅವ್ರಿಗೆ ಮನವೊಲಿಸಿ ಅವ್ರನ್ನೇನಾದರೂ ತಮ್ಮ ಆರ್ಥಿಕ ಸಲಹೆಗಾರರು ಯಾವುದೋ ಒಂದು ದೆಹಲಿ ವಿಶೇಷ ಪ್ರತಿನಿಧಿನೋ ಮಾಡಬಹುದು. ಹೆಂಗೆ ಈಗಾಗಲೇ ಟಿ ಬಿ ಜಯಚಂದ್ರ ಅವರನ್ನು ಸ್ಪೀಕರ್ ಆಗೋದಕ್ಕೆ ಮನವೊಲಿಸಿದ್ರು, ಹೆಂಗೆ ಸಭಾಪತಿ ಹೊರಟ್ಟಿ ಅವರನ್ನು ಸದ್ಯ ರಾಜೀನಾಮೆ ತಗೊಂಡ್ರು, ಇದೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅಫೆನ್ಸಿವ್ ಆಗಿ ಡಿಫೆನ್ಸಿವ್ ಆಗಿ ಹೋಗೋದೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅನಿಸುತ್ತೆ. ಇಷ್ಟು ವರ್ಷಗಳ ಅವ್ರ ರಾಜಕೀಯ ನೋಡ್ಕೊಂಬಂದ್ರೆ ಡಿ ಕೆ ಶಿವಕುಮಾರ್ ಗೇಮ್ನ ಅಫೆನ್ಸಿವ್ ಆಗೂ ಆಡ್ತಾರೆ, ಡಿಫೆನ್ಸಿವ್ ಆಗೂ ಆಡ್ತಾರೆ. ಯಾರ ಜೊತೆ ಹೆಂಗೆ ಆಡ್ಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ಏಳು ಬೀಳುಗಳನ್ನು, ಏರುಪೇರುಗಳನ್ನು ನೋಡ್ಕೊಂಡೇ ಬಂದಿರೋ ಡಿ ಕೆ ಶಿವಕುಮಾರ್ ಮುದ್ದೇಬಿಹಾಳ ಶಾಸಕರ ಅಪ್ಪಾಜಿ ನಾಡಗೌಡರಿಗೂ ಕೂಡ ಒಂದು ಸಂಪುಟ ದರ್ಜೆ ಸ್ಥಾನಮಾನವನ್ನು ಕಲ್ಪಿಸಬಹುದು. ಜೊತೆಗೆ ಎಂ ಕೃಷ್ಣಪ್ಪನವ್ರನ್ನೂ ಕೂಡ ರಿಪ್ಲೇಸ್ ಮಾಡಿ, ಇನ್ ಕೇಸ್ ರಿಜ್ವಾನ್ ಅರ್ಷದ್ ಅವ್ರನ್ನ ಕರೆದು, ನೋಡಿ ನಿಮ್ಮನ್ನು ಮಂತ್ರಿ ಸ್ಥಾನದಿಂದ ಇಳಿಸಿದ್ರು ಕೂಡ ನಿಮಗೆ ಏನು ಆ ಒಂದು ಸಂಪುಟ ದರ್ಜೆ ಇದ್ದೇ ಇರುತ್ತೆ, ಸೊ ಇದನ್ನು ತಗೊಳ್ಳಿ, ಈಗ ಎಂ ಕೃಷ್ಣಪ್ಪ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಒಂದು ಬಾರಿ, ಇನ್ನೇನು 1 ವರ್ಷ 8 ತಿಂಗಳಿದೆ, ಅಷ್ಟು ಆಸೆ ತಾನೇ, ನಿಮ್ಗಿನ್ನೂ ವಯಸ್ಸು 40-45ರಲ್ಲಿದ್ದೀರಾ, ಮುಂದಿನ ಬಾರಿ ನೀವು ಮತ್ತೆ ಸಚಿವರಾಗ್ಬೋದು, 2028ರಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಸೋಣ, ಮತ್ತೆ ಸಚಿವರನ್ನ ಮಾಡ್ತೀನಿ ಅನ್ನೋಂಥ ಗ್ಯಾರಂಟಿಯನ್ನು ಬಾಲಕೃಷ್ಣ ಅವ್ರಿಗೋ ರಿಜ್ವಾನ್ ಅರ್ಷದ್ ಅವ್ರಿಗೋ ಕೊಟ್ಟು ಬಹುಶಃ ಅಲ್ಲಿಗೆ ಎಂ ಕೃಷ್ಣಪ್ಪ ಅವ್ರನ್ನ ರಿಪ್ಲೇಸ್ ಮಾಡುವ ಸಾಧ್ಯತೆಗಳು ಬಹುತೇಕ ಇದೆ. ಜೊತೆಗೆ ಅಪ್ಪಾಜಿ ನಾಡಗೌಡರಿಗೆ ಒಂದು ಮಟ್ಟಿಗೆ ಯಾವುದೋ ಒಂದು ವಿಶೇಷ ಪ್ರತಿನಿಧಿನೋ ಏನೋ ಒಂದು ಸಂಪುಟ ದರ್ಜೆ ಕೊಟ್ಟು, ಅವ್ರನ್ನ ಹಿಂದೆ ಅವರಿಗೆ ನಿಗಮ ಮಂಡಳಿ ಕೊಟ್ಟಿದ್ರು, ಅದಕ್ಕಿಂತ ಒಂದು ಮಟ್ಟಿಗೆ ಪ್ರಮೋಷನ್ ರೀತಿ ಸಂಪುಟ ದರ್ಜೆ ಕೊಟ್ಟು, ಸೊ ಅದು ಕೂಡ ಅಂದರೆ ನಿಗಮ ಮಂಡಳಿ ಕೂಡ ಸಂಪುಟ ದರ್ಜೆನೇ ಇದೆ, ಆದರೆ ಇದೊಂಥರ ಅದಕ್ಕಿಂತ ಒಂಚೂರು ಮೇಲೆ ಅನ್ನೋ ರೀತಿ ಏನು ಬೆಣ್ಣೆ ಸರಿ ಮಾಡುವಂಥ ಸಾಧ್ಯತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ಟ್ರಬಲ್ ಶೂಟರ್ ಅಂತ ಅವ್ರನ್ನ ಅದಕ್ಕೆ ಕರೆಯೋದು, ಸುಮ್ಮನೆ ಅಲ್ಲ. ಸೊ ಒನ್ಸ್ ಅಗೇನ್ ಸಿದ್ದರಾಮಯ್ಯ ಸೂತ್ರಕ್ಕೇನೆ ಮೊರೆ ಹೋದಾಗ ಕಾಣಿಸ್ತಾ ಇದೆ. ಆ ಥರದ ಒಂದಷ್ಟು ಹೊಸ ಹುದ್ದೆಗಳು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಿದ್ದರಾಮಯ್ಯನವರಿದ್ದಾಗ ತಮ್ಮ ಕುರುಬ ಸಮುದಾಯದ ರೇವಣ್ಣ ಅವರನ್ನ ಮಾಡಿದ್ರು, ಅವ್ರನ್ನ ಏನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನ ಮಾಡಿದ್ರು, ಅವ್ರಿಗೂ ಸಂಪುಟ ದರ್ಜೆ. ಸೊ ಅವ್ರಿಗೆ ಎಲ್ಲ ಇಡೀ ರಾಜ್ಯಾದ್ಯಂತ ಈಗಂತೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಹೇಳಿದ್ರೆ ಅಲ್ಲಿ ಏನು 10,000 ಸಂಘಗಳ ಸ್ಥಾಪನೆ ಮಾಡಬೇಕು, ಪ್ರತಿ ಸಂಘಕ್ಕೂ ಲಕ್ಷಗಟ್ಟಲೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಥರದ್ದೊಂದು ದೊಡ್ಡ ಏನು ಕೋಟ್ಯಂತರ ರೂಪಾಯಿ ಬರುವಂಥ ಒಂದು ಸಂಪುಟ ದರ್ಜೆ ಸ್ಥಾನಮಾನ ಇರೋದನ್ನ ಯಾರು ಒಪ್ಪಲ್ಲ. ಇಡೀ ರಾಜ್ಯದಲ್ಲಿ ಒಂದು ಹಿಡಿತಾ ಇರುತ್ತೆ.
ಬಹುಶಃ ಅದಕ್ಕೇನಾದರೂ ಸೆಟ್ಲ್ ಮಾಡುವಂಥ ಸಾಧ್ಯತೆ ಇದೆ ಯಾರನ್ನಾದರೂ, ತುಂಬ ಡಿಮಾಂಡ್ ಇಟ್ಟಂಥ ಅಪ್ಪಾಜಿ ನಾಡಗೌಡ್ರನ್ನೋ ಈ ಥರದವ್ರನ್ನೋ ಗೊತ್ತಿಲ್ಲ. ಒಂದಂತೂ ಕ್ಲಿಯರ್, ಡಿ ಕೆ ಶಿವಕುಮಾರ್ ಎಲ್ಲದನ್ನು ಸೆಟ್ಲ್ ಮಾಡ್ಕೊಂಬರ್ತಾರೆ. ಸಿದ್ದರಾಮಯ್ಯನವರು ಏನು ಬಯಸಿದಾರೋ ಒಂದು ಕುರುಬ ಸಮುದಾಯಕ್ಕೆ ಒಂದು ಮಂತ್ರಿ ಸ್ಥಾನ ಅದನ್ನೂ ಕೊಡ್ತಾರೆ. ಎಲ್ಲವನ್ನ ಸೆಟ್ಲ್ ಮಾಡುವಂಥ ಬುದ್ಧಿವಂತಿಕೆ, ಆ ಒಂದು ರಾಜಕೀಯದ ಚಾಣಾಕ್ಷತನ, ಚತುರ ನಡೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು. ಹಾಗಾಗಿ ಎಲ್ಲವೂ ಸೆಟ್ಲ್ ಆಗುತ್ತೆ, ಇದೆಲ್ಲ ದೊಡ್ಡ ವಿವಾದ ಏನು ಆಗೋದಿಲ್ಲ ಅಂತ ನಮಗೆ ಈ ಕ್ಷಣಕ್ಕೆ ಅನ್ನಿಸ್ತಾ ಇರೋದು. ನಿಮಗೇನು ಅನಿಸುತ್ತೆ? ಇದೆಲ್ಲ ಪ್ಲ್ಯಾನಿಂಗ್ ಓಕೆ ಆಗುತ್ತಾ ಈ ಥರದಲ್ಲಿ? ಆದರೆ ಸಿದ್ದರಾಮಯ್ಯನವರು ಒಪ್ತಾರಾ ಅಥವಾ ಮತ್ತೆ ಭಿನ್ನಾಭಿಪ್ರಾಯ ಇರೋದಿಲ್ವಾ? 1 ವರ್ಷ 8 ತಿಂಗಳು ಹೀಗೆ ಸಂಪುಟ ಏನು ನಿರಾಯಾಸವಾಗಿ ಮುಂದುವರಿಯುತ್ತಾ? ಮುಂದಿನ ಅಧಿವೇಶನ 13ಕ್ಕಿದೆ. ಸೊ 13ರಿಂದ ವಿಧಾನಸಭಾ ಅಧಿವೇಶನ. ಅಲ್ಲಿ ಈ ಭಿನ್ನಾಭಿಪ್ರಾಯಗಳಿಲ್ಲದೆ ಕಂಪ್ಲೀಟ್ ಆಗಿ ಡಿ ಕೆ ಸಚಿವ ಸಂಪುಟ ಸೆಟ್ಲ್ ಆಗಿ ಕಾಣಿಸುತ್ತಾ? ಈ ಕುತೂಹಲ ನಮಗೂ ಇದೆ. ಮತ್ತಷ್ಟು ಈ ರೀತಿ ಅಪ್ಡೇಟ್ಸ್ ಜೊತೆ, ವಿಷಯ ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.